ಮಾತನ್ನ ಕೇಳುತ್ತಿದ್ದೇವೆ. ನಮ್ಮ ಬೇಡಿಕೆಯನ್ನ ಈಡೇರಿಸದೆ ಹೋದರೆ ನಾಳೆ ದನಕರುಗಳ ಸಮೇತ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಬಂದು ಪ್ರತಿಭಟನೆ ನಡೆಸುತ್ತೇವೆ ಎಂದು ರೈತ ಮುಖಂಡ ಚಿಕ್ಕ ಕಬ್ಬಿನಗೆರೆ ನಾಗರಾಜ್ ಎಚ್ಚರಿಕೆ ನೀಡಿದ್ದಾರೆ. ರೈತರು ನಂಬೂನಿ ನಮ್ಮತ್ತ ಕೇಳತಕ್ಕಂತ ಹಕ್ಕನ್ನ ದೌರ್ಜನ್ಯದಿಂದ ಗುಂಡಾ ರೀತಿಯಾಗಿ ರೈತರನ್ನ ಬಂಧಿಸಿದರೆ, ಇವತ್ತು ಏನಾರ ಬಂಧಿಸಿದ್ದೆ ಅವರು ಅಲ್ಲೇ ಇರಕ್ಕೆ ರೆಡಿ ಇದ್ದಾರೆ. ನಾವು ಇವತ್ತು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದೀವಿ. ರೈತರು ವಿಚಾರಗಳನ್ನು ಸರಿಪಡಿಸದೆ ಹೋದ್ರೆ ನಾಳೆನೂ ನಾವು ಇಡೀ ರೈತರು ದನ ಕರುಗಳ ಸಮೇತ ಇಡೀ ಹಳ್ಳಿನೆಲ್ಲ ಬಂದ್ ಮಾಡಿ ಇಡೀ ಜಿಲ್ಲೆಯ ರೈತರನ್ನು ಬಂಧಿಸಬೇಕು ಅಂತೇಳಿ ನಾವು ಕರೆ ಕೊಡ್ಲಿಕ್ಕೆ ಇವತ್ತೇನೆಲ್ಲ ಮಾಡ್ತಾ ಇದೀವಿ. ಏನಾದರೂ ರೈತರ ಪರವಾಗಿ ಸರ್ಕಾರ ತಿಳುವಳಿಕೆ ತಗೊಂಡ್ಬಿಟ್ಟು ರೈತರ ಪರ ಏನಾರ ರೈತ ವಿರೋಧಿ ನೀತಿ ಮಾಡಿದ್ದೇ ಬದ್ಧವಾದ್ರೆ ಇಡೀ ಜಿಲ್ಲೆ ಇಡೀ ರಾಜ್ಯವನ್ನ ಬಂಧಿಸಿ ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ. ಸರ್ಕಾರ ರೈತರ ವಿರೋಧಿ ನೀತಿಯನ್ನು ಅನುಸರಿಸ್ತಿದೆ. ರೈತರಿಗೆ ಕೊಟ್ಟಂತ ಮಾತನ್ನ ಸರ್ಕಾರ ಉಳಿಸಿಕೊಳ್ತಿಲ್ಲ. ರೈತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಅಧಿಕಾರಿಗಳನ್ನು ಪೊಲೀಸ್ಗಳನ್ನು ಗುಂಡಾವರ್ತನೆಯಿಂದ ನಮ್ಮನ್ನೆಲ್ಲ ರೈತರು ಬಂಧಿಸ್ತಾ ಇದ್ದೆ. ನೀವೇನಾರ ರೈತರ ಅನ್ನ ತಿನ್ನುತ್ತೆ ಬದ್ಧವಾದ್ರೆ ರೈತರ ಒಂದು ಏಳಿಗೆಗೆ ನಿಮ್ಮ ಏನಾದರೂ ನಿಮ್ಮ ಒಂದು ಅಧಿಕಾರ ರೈತರ ಪರ ಏನಾದ್ರು ನೀವು ಸರ್ಕಾರ ಅಂತ ಇದ್ದಿದ್ರೆ ರೈತರ ಪರವಾಗಿ ಒಂದು ಯೋಜನೆ ಮಾಡ್ರಿ. ರೈತರ ವಿರೋಧಿ ನೀತಿಯನ್ನು ಅನುಸರಿಸಿದ ಬದ್ಧವಾದ್ರೆ ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಕೃಷಿ ಇಲಾಖೆಯಲ್ಲಿ ರೈತರಿಗಾಗುತ್ತಿರುವ ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತಿದ್ದೇವೆ. ಇದಕ್ಕೆ ಜಿಲ್ಲಾಡಳಿತ ಸರ್ಕಾರ ನ್ಯಾಯ ಒದಗಿಸಿಕೊಡಬೇಕು ಎಂದು ಆಗ್ರಹಿಸಿದ್ದಾರೆ.